ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ ಆಗಿದೆ. ಸೊ ಇವಾಗ ನಾವು ಶಾಪಿಂಗ್ ಹೋಗಿ ಬರಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಸೊ ಶಾಪಿಂಗ್ ಹೋಗಿ ಆದಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ನನ್ನ ಹಸ್ಬೆಂಡು ನನಗೋಸ್ಕರ ಫಿಂಗರ್ ಚಿಪ್ಸ್ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಅಪರೂಪಕ್ಕೆ ಅವ್ರು ಅಡುಗೆ ಮನೆಗೆ ಬರೋದೇ ಕಡಿಮೆ, ಅದರಲ್ಲೂ ಏನೋ ನಮಗೆ ಅಂತ ಫಿಂಗರ್ ಚಿಪ್ಸ್ ಮಾಡಿಕೊಡ್ತಾ ಇದ್ದಾರೆ. ಏನೋ ನನ್ನ ಅದೃಷ್ಟ ಈ ಥರ ಒಂದು ಗಂಡ ಸಿಕ್ಕಿರೋದು. ವಾರಕ್ಕೊಂದ್ಸಲ ಆದರೂ ಏನಾದರೂ ಮಾಡಿಕೊಡ್ತಾರೆ ನನಗೆ. ನಾನಿವಾಗ ಶಾಪಿಂಗ್ ಎಲ್ಲ ಮುಗ್ದಾದ್ಮೇಲೆ ನಾನು ಲಕ್ಷ್ಮಿಗೆ ಅಂತ ಒಂದು ಸೀರೆ ತಂದಿದ್ದೀನಿ. ಈ ಥರ ಬಂದಿದೆ ಇದು. ಆ್ಯಕ್ಚುಲಿ ಈ ಥರ ಕಲರ್ ನನ್ನ ಹತ್ರ ಯಾವುದೂ ಇಲ್ಲ ಅಂತ ನಾನು ಇದು ಸ್ಯಾರಿ ತೊಗೊಂಡಿದ್ದೀನಿ ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು. ಲಕ್ಷ್ಮಿಗೆ ಆದಮೇಲೆ ನಾವೇ ಯೂಸ್ ಮಾಡ್ತೀವಲ್ವ, ಸೊ ಹಾಗಾಗಿ ಇದು ಆ್ಯಕ್ಚುಲಿ ಇದು ಬ್ಲೌಸ್ ಬಂದುಬಿಟ್ಟು ನಾವು ಯಾವ ಕಲರ್ ಬೇಕಾದರೂ ವೇರ್ ಮಾಡ್ಬೋದು. ಒಂದು ಆರೆಂಜು, ಪಿಂಕು ಮತ್ತು ಇಲ್ಲ ಈ ಡಿಸ್ಟೆಂಪರ್ ಕಲರು ಅಥವಾ ಈ ಲೈಟ್ ಗೋಲ್ಡ್ ಕಲರು ಯಾವ್ದು ಬೇಕಾದರೂ ನಾವು ವೇರ್ ಮಾಡ್ಬೋದು. ಕಾಂಟ್ರಾಸ್ಟ್ ಕಲರು ವೇರ್ ಮಾಡ್ಬೋದು. ಇದು ಆ್ಯಕ್ಚುಲಿ ನಮಗೆ ಬಂದು 3000 ಬಿತ್ತು ಇದಕ್ಕೆ ಸ್ಯಾರಿಗೆ. ಮತ್ತು ಇದು ನಾವು ಡ್ರೈ ವಾಶ್ ಮಾಡಬೇಕು, ಇದು ಹ್ಯಾಂಡ್ ವಾಶ್ ಎಲ್ಲ ಮಾಡೋಂಗಿಲ್ಲ. ಸೊ ಇದು ಒಂದು ಸ್ಯಾರಿ ಪಾರ್ಟ್. ಮತ್ತು ನಾನು ನನ್ನ ಮಗಳಿಗೆ ಅಂತ ಒಂದೆರಡು ಡ್ರೆಸ್ ತೊಗೊಂಬಂದೆ. ಇದು ಟಾಪು ಚಿಕ್ಕದು, ಮತ್ತು ಇದೊಂದು ಟಾಪು ಹಬ್ಬಕ್ಕೆ ಅಂತಲ್ಲ, ಸುಮ್ಮನೆ ಅವಳಿಗೆ ಡೈಲಿ ಯೂಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ದೊಡ್ಡವ್ರಿಗೆ ಬಟ್ಟೆ ತೊಗೋಬೋದು, ಚಿಕ್ಕ ಮಕ್ಕಳಿಗೆ ನಾವು ಬಟ್ಟೆ ತೆಗಿಯೋಕ್ಕೆ ಆಗಲ್ಲ. ಯಾವುದು ಚಿಕ್ಕದು ಇಷ್ಟು ಏನೂ ಡಿಸೈನ್ ಇಲ್ಲ ಅಂತಂದರೂ 800 ರುಪೀಸು 1000 ರುಪೀಸ್ ಇರುತ್ತೆ. ಮತ್ತು ನಾನು ಸ್ವಲ್ಪ ಬ್ಲೌಸ್ ಪೀಸಸ್ನೆಲ್ಲ ತಗೊಂಡು ಬಂದೆ. ಲಾಸ್ಟ್ ಟೈಮು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಕಾರ್ ತೊಗೊಂಡಿದ್ವಿ. ಇಲ್ಲಿಗೆ 1 ಇಯರ್ ಆಯಿತು. ಬಟ್ ಆ ಟೈಮಲ್ಲಿ ನಮ್ಮ ಹಸ್ಬೆಂಡು ನಮಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ, ನನ್ನ ಮಗಳು ಬಂದಿದ್ದಾಳೆ ಅನ್ನೋ ಖುಷಿಗೆ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿಬಿಟ್ವಿ. ಒಂದು ಎಲ್ಲ ಕೊಟ್ಬಿಟ್ಟು ಗ್ರ್ಯಾಂಡಾಗೇ ಮಾಡಿದ್ವಿ. ಬಂದಿರೋರಿಗೆಲ್ಲ ಸೀರೆ ಕೊಟ್ಬಿಟ್ಟು ಆಫ್ಟರ್ ಅದಾದಮೇಲೆ ನಮಗೆ ನಮ್ಮ ಮಾವ ನಮ್ಮ ಅತ್ತೆಗೆ ಎಲ್ಲರಿಗೂ ಹುಷಾರಿಲ್ದಂಗೆ ಆಗಿಬಿಡ್ತು ಈ ಸಲ. ಸೊ ಬಡ್ಜೆಟ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ ವರಮಹಾಲಕ್ಷ್ಮಿ. ಜಸ್ಟ್ ಮನೆಗೆ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆನ ಮಾಡ್ತಾಯಿದ್ದೀವಿ. ಯಾಕಂದರೆ 1 ವರ್ಷ ಲಕ್ಷ್ಮೀನ ಕೂರ್ಸೋದು ಬಿಟ್ಬಿಟ್ರೆ ಮತ್ತೆ 3 ವರ್ಷ ಲಕ್ಷ್ಮೀನ ಕೂರ್ಸೋಂಗಿಲ್ಲ ಅಂತೆ. ಸೊ ಹಾಗಾಗಿಬಿಟ್ಟು ಅಷ್ಟು ಗ್ರ್ಯಾಂಡ್ ಬೇಡ, ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಅವರಿಗೆ ಅಷ್ಟೇ ಮಾಡ್ತಾಯಿರೋದು ಲಕ್ಷ್ಮೀ ಪೂಜೆನ. ನಾನು ಒಂದು ಸಜೆಷನ್ ಏನು ಹೇಳ್ತೀನಿ ಅಂದರೆ, ನಮ್ಮ ಅಕ್ಕಪಕ್ಕದಲ್ಲಿರೋರ್ಗಾಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸು ಯಾವುದೇ ಒಂದು ಸಂಬಂಧಿಕರು ಏನೇ ಆಗಿದ್ರು ನಮಗೆ ದೃಷ್ಟಿ ಹಾಕ್ತಾರೆ ಜಾಸ್ತಿ. ಸೊ ನಮ್ಮ ಹತ್ರ ಎಷ್ಟಿದೆ ಅದನ್ನು ನಾವು ಆದಷ್ಟು ಬಚ್ಚಿಟ್ಕೊಳ್ಳೋಕ್ಕೆ ಇಷ್ಟಪಡಬೇಕು. ತೋರಿಸ್ಕೊಳ್ಳೋಕೆ ಹೋಗ್ತೀವಿ ಅಂದರೆ ದೃಷ್ಟಿ ಬಿದ್ದರೆ ಮತ್ತೆ ಚೇತರಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಹೆಲ್ತ್ ಇಶ್ಯೂ ಆಯಿತು. ಅದಕ್ಕೆ ಈ ಸಲ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ವರಮಹಾಲಕ್ಷ್ಮಿನ ಸಿಂಪಲ್ಲಾಗಿ ಕೂರಿಸ್ತಾ ಇದ್ದೀವಿ. ಇವತ್ತು ಇಂಡಿಪೆಂಡೆನ್ಸ್ ಡೇ. ನಮ್ಮ ಮನೆಯಲ್ಲಿ ಇನ್ನೂ ಕೆಲಸ ಮಾಡ್ತಾನೇ ಇದ್ದಾರೆ. ಅದಕ್ಕೆ ಅವರು ಸ್ಟಾಫ್ಗಳಿಗೆಲ್ಲ ಕೇಳ್ತಾ ಇದ್ದಾರೆ, ಇವತ್ತು ಇಂಡಿಪೆಂಡೆನ್ಸ್ ಡೇ, ನಮಗೂ ಫ್ರೀಡಮ್ ಕೊಡಿ ಅಂತ. ಇವತ್ತು ವೀಕ್ ಆಫು. ನಾನೇನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ತೀನಿ ಅಂದರೆ ನನ್ನ ಹಸ್ಬೆಂಡು ನನಗೆ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ ಫಿಂಗರ್ ಚಿಪ್ಸ್ನ. ನಮ್ಮದೆಲ್ಲ ಶಾಪಿಂಗ್ ಆಯಿತು, ಮನೆ ಕ್ಲೀನಿಂಗ್ ಆಯಿತು, ಎಲ್ಲ ಆದಮೇಲೆ ಇವತ್ತು ನಾನು ಸಂಜೆಗೆ ಸ್ನ್ಯಾಕ್ಸ್ ತಿನ್ನೋಣ ಅನ್ನಿಸ್ತು. ಸೊ ಹಾಗಾಗಿಬಿಟ್ಟು ನಾನಿಲ್ಲಿ ಪಾಸ್ತಾನ ಮಾಡ್ತಾಯಿದ್ದೀನಿ. ಸೊ ಪಾಸ್ತಾಗೆ ಮೊದಲಿಗೆ ನಾನಿಲ್ಲಿ ಪಾಸ್ತಾ ಮತ್ತು ಈರುಳ್ಳಿ ಟೊಮೊಟೊನ ಒಟ್ಟಿಗೆ ಕುದಿಸೋಕೆ ಇಟ್ಟಿದ್ದೀನಿ. ಆಫ್ಟರ್ ಅದಾದಮೇಲೆ ನಾನು ಮಸಾಲಾನ ಆ್ಯಡ್ ಮಾಡ್ತೀನಿ. ಮಸಾಲ ಅಂದರೆ ಏನಿಲ್ಲ, ಜಸ್ಟ್ ಸ್ವಲ್ಪ ಪನ್ನೀರು ಮತ್ತು ಸ್ವಲ್ಪ ಹಾಲು, ಸ್ವಲ್ಪ ಮೆಣಸಿನ್ಕಾಯಿ, ಚಿಲ್ಲಿ ಸ್ವಲ್ಪ ಗುಂಟೂರು ಖಾರ ಬೇಕು ಅಂದರೆ, ಇಲ್ಲ ನಾರ್ಮಲ್ ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಅದನ್ನ ಪೇಸ್ಟ್ ಮಾಡಿಬಿಟ್ಟು ನಾನು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಮಸಾಲಾಸ್ ಬೇಕು ಅಂತಂದರೆ ಸ್ವಲ್ಪ ಪೆಪ್ಪರು, ಗರಂ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಮತ್ತು ಮೇಯ್ನ್ ಥಿಂಗು ಗಾರ್ಲಿಕ್ನ ಸ್ವಲ್ಪ ನಾನು ಚಾಪ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಅದಾದಮೇಲೆ ನಮಗೆ ಟೇಸ್ಟ್ಗೆ ಯಾವ ಥರ ಬೇಕು, ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿ ಪಾಸ್ತಾ ರೆಡಿ. ನಾನು ಕುಕ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಸ್ವಲ್ಪ ನಾನು ಇದಕ್ಕೆ ಬಟಾಣಿ ಒಂದೆರಡು ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಇದಕ್ಕೆ ಬಟಾಣಿನ ಸೇರಿಸಿದ್ದೀನಿ. ಅಂದರೆ ಆ್ಯಡ್ ಮಾಡಿಕೊಂಡು ಇದನ್ನು ನಾನು ಒಂದು 8 ಮಿನಿಟ್ಸ್ ನಾನು ಇದನ್ನ ಕುಕ್ ಮಾಡ್ತೀನಿ. 8 ಮಿನಿಟ್ಸು ಕುಕ್ ಮಾಡಿದ್ರೆ ಇದು ಸಾಫ್ಟ್ ಆಗುತ್ತಲ್ವ, ಸೊ ಆಗ ನಾನು ಮಸಾಲಾಸ್ನ ಆ್ಯಡ್ ಮಾಡ್ತೀನಿ. ಇವಾಗ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಷಣ್ಮುಗ ಟೆಂಪಲ್ಗೆ ಬಂದಿದ್ದೀವಿ. ನಾನು, ನನ್ನ ಹಸ್ಬೆಂಡು, ನಮ್ಮ ಪಾಪು. ಪಾರ್ಕಿಂಗಲ್ಲಿ ಎಷ್ಟು ಗಾಡಿಗಳಿದ್ದಾವೆ ನೋಡಿ. ಒಳಗಡೆ ಇನ್ನೂ ಸಖತ್ತು ರಶ್ಶು. ಹೋಗೋಣ.
ಇದು ಷಣ್ಮುಗ ಟೆಂಪಲ್ದು ಎಂಟ್ರೆನ್ಸು. ಅಂದರೆ ಇಲ್ಲಿ ಮೊದಲಿಗೆ ಗಣೇಶ ಇದೆ, ಆ ಎಂಟ್ರೆನ್ಸು. ಇಲ್ಲಿಂದ ಹತ್ಕೊಂಡು ಹೋದರೆ ನಮಗೆ ನೆಕ್ಸ್ಟು ಅಲ್ಲಿ ಹುತ್ತದ ಥರ ಇರೋವಂಥದ್ದು ಚೆನ್ನಾಗಿ ಮಾಡಿದ್ದಾರೆ. ಅದು ಸಿಮೆಂಟಲ್ಲೇ ಹುತ್ತದ ಥರ ಮಾಡಿರೋವಂಥ ಒಂದು ದೇವಸ್ಥಾನ. ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಫೋಟೋಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಈಶ್ವರ ದೇವಸ್ಥಾನದ ಎಂಟ್ರೆನ್ಸು. ಒಳಗಡೆ ಫೋಟೋ ಮತ್ತು ವೀಡಿಯೋಸ್ ಅಲೋ ಇಲ್ಲ. ನಾನಂತೂ ಕಳ್ಳತನದಿಂದ ವೀಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಒಂದು ಷಣ್ಮುಗ ಅಂದರೆ 4 ಮುಖಗಳಿರುವಂತಹ ದೇವ್ರದ್ದು ಇದು. ಇದು ಬಂದು ಇಲ್ಲಿ ಷಣ್ಮುಗ ದೇವರಿರ್ತಾರೆ. ಜೊತೆಗೆ ಅಲ್ಲಿ ಪಳನಿದು ಮತ್ತು ಶೃಂಗೇರಿದು, ಶಾರದಾಂಬದು ತುಂಬ ವೆರೈಟೀಸ್ ಆಫ್ ದೇವಸ್ಥಾನದ್ದು ಎಲ್ಲ ಚಿತ್ರಕಲೆಗಳನ್ನ ಅಲ್ಲಿ ಸಿಮೆಂಟಿಂದ ಮಾಡಿಬಿಟ್ಟು ಅದಕ್ಕೆ ಅಲ್ಲಿ ಏನು ಒರಿಜಿನಲ್ ಇದೆಯೋ ಆ ಪ್ಲೇಸಸ್ಸಲ್ಲಿ ಅದೇ ಥರ ಒರಿಜಿನಲ್ ಆಗಿಬಿಟ್ಟು ಇಲ್ಲಿ ಪೇಂಟಿಂಗ್ನ ಮಾಡಿದ್ದಾರೆ, ಕೈಯಲ್ಲೇ ಮಾಡಿದ್ದಾರೆ. ನೋಡಿ ಇದು ಬಂದು ಮೇಯ್ನ್ ನಾವು 4 ಕಡೆಯಿಂದ ನೋಡಿದ್ರೂ ಕಾಣಿಸ್ಬೇಕು ಆ ಥರ ಇದೆ. ಆ ಥರ ಒಂದು ಇಲ್ಲಿ 4 ಮುಖ ಇದೆಯಲ್ಲ, ಆ ಥರ ಕಾಣೋ ಥರ ಈ ಒಂದು ಟೆಂಪಲ್ನ ಅಲ್ಲಿ ರೆಡಿ ಮಾಡಿದ್ದಾರೆ. ಇಲ್ಲಿ ಬಂದು ನಾವು ಇಲ್ಲಿ ಎಕ್ಸಿಬಿಷನ್ ಇದೆ ಗಣೇಶಂದು, ಡಿಫ್ರೆಂಟ್ ಗಣೇಶ, ತುಂಬ ವೆರೈಟೀಸ್ ಗಣೇಶನ ಅಲ್ಲಿ ಶೋ ಮಾಡಿದ್ದಾರೆ. ಎಕ್ಸಿಬಿಷನ್ನಲ್ಲಿ ನೋಡ್ತಾ ಇದ್ದೀರಲ್ಲ ನೀವೊಂದು ಸಲ ಇಷ್ಟ ಆದರೆ ನಿಮಗೆ ನೀವೊಂದು ಸಲ ಹೋಗಿ ಬನ್ನಿ. ಚೆನ್ನಾಗಿದೆ ಟೆಂಪಲ್ಲು. ಮಕ್ಕಳು ಕರ್ಕೊಂಡು ಹೋದ್ರಂತೂ ತುಂಬ ಇಷ್ಟಪಡ್ತಾರೆ. ಇದು ಬಂದು ಆರ್ಚ್ ಮೇಲಗಡೆ ಒಂದು ಇದು ಆರ್ಚ್ ಇದೆ, ಆ ಆರ್ಚ್ ಮೇಲೆ ಇರೋವಂಥದ್ದು. ಮತ್ತು ಇದೆಲ್ಲ ಆದಮೇಲೆ ನಾವು ಡಿಮಾರ್ಟ್ಗೆ ಹೋಗಿ ಹಬ್ಬಕ್ಕೆ ಅಂತ ಲಾಸ್ಟ್ ಟೈಮೇ ಒಂದು ಸಲ ಆಲ್ರೆಡಿ ದಿನಸಿನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ನಾನು ಮರ್ತು ಬಂದಿರೋಂಥ ಸಾಮಾನೆಲ್ಲ ತೊಗೊಂಡು ಬರೋಣ ಅಂತ ಮತ್ತೆ ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಜಸ್ಟ್ ಒಂದು 10 to 15 ಐಟಮು ನಾನು ತೊಗೊಂಡಿಲ್ಲ, ಅಂದರೆ ಚಿಕ್ಕ ಐಟಮ್ ತೊಗೊಂಡಿದ್ದೀನಿ. ಸೊ ಬಿಲ್ ಬಂದ್ಬಿಟ್ಟು 2000 ಆಯಿತು. ಇದ್ರೂ ಪರವಾಗಿಲ್ಲ, ತಿನ್ನಲೇಬೇಕಲ್ವಾ, ಚೆನ್ನಾಗಿರಬೇಕು ಹೆಲ್ತಿಯಾಗಿ ಅಂತಂದರೆ ನಾವು ತಿನ್ನಲೇಬೇಕಾಗತ್ತೆ. ಸ್ವಲ್ಪ ಆಯಿಲ್ ಮತ್ತು ಕಸೂರಿ ಮೇಥಿ, ಸ್ವಲ್ಪ ಬೆಲ್ಲ, ಕಡಲೆ ಬೀಜ ಮತ್ತು ನಮಗೆ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಸ್ವಲ್ಪ ಸೋಪ್ ಆಯಿಲ್ಸ್ ಅಷ್ಟೇ ತೊಗೊಂಡು ಬಂದೆ. ಸೊ ಅದೇ ಬಿಲ್ ಇಷ್ಟ ಆಯಿತು. ತಿನ್ನೋ ವಿಷಯದಲ್ಲಿ ಜಿಪುಣತನ ಮಾಡೋದಿಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ಇವಾಗ ಹೆಲ್ತಿಯಾಗಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನಾಳೆ ದಿನ ನಾವು ಜಿಪುಣತನ ಮಾಡಿಕೊಂಡು ಕಾಯಿಲೆ ಬಿದ್ದು ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡೋದಕ್ಕಿಂತ ಇವಾಗೇ ಚೆನ್ನಾಗಿ ತಿಂದು ಹೆಲ್ತಿಯಾಗಿರಬೇಕಲ್ವ ಅನ್ನೋದು ನನ್ನ ಕಾನ್ಸೆಪ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.